ನನ್ನ ಗೆಳತಿ ಕೊಟ್ಲಂತ ಹೇಳ್ತದೆ ಅಥವಾ ನನ್ನ ಗೆಳೆಯ ಕೊಟ್ಟಂತ ಒಳ್ಳೆಯ ಬಾಂಧವ್ಯ ಆ ಎರಡೂ ಮಕ್ಕಳಲ್ಲಿ ಬೆಳೆಯುವುದಕ್ಕ ಬಹಳ ಒಂದು ಮೊದಲನೆಯ ಪಾಠವಾಗ್ತದೆ. ಅದು ಮಕ್ಕಳಲ್ಲಿ ಆರಂಭದೊಳಗ ಇಂಥ ಸಹಾಯ ಮಾಡುವಂತ ಗುಣ ಯಾವ ಮಗುವಿನಲ್ಲಿ ಬರ್ತದೆ ಆ ಮಗು ಎಂದಿಗೂ ದಾರಿ ತಪ್ಪುವುದಿಲ್ಲ. ಅದಕ್ಕೆ ಮುಂದೆ ಬೆಳೀತಾ ಹೋದಾಗೆಲ್ಲ ನಾನು ಓದಬೇಕು, ಇನ್ನೊಂದು ಮಗುವನ್ನ ನಾನು ಬೆಳೆಸಬೇಕನ್ನುವಂತ ಗುಣಗಳನ್ನ ಮಕ್ಕಳಿಗೆ ನಾವು ಕಲಿಸಬೇಕು. ಹೇಳ್ತೀವಿ ಅಂತಂದ್ರೆ ಒಂದು ಮಗು ಬಹಳ ಸಹಜವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತೀನಿ, ಮಕ್ಕಳಿಗಾಗಿ ಹೇಳ್ತೀನಿ. ಇವತ್ತೊಂದು ದಿನ ನಮಗೆ ಒಂದು ಮಗು LKG ಬಹಳ ಸಣ್ಣದ್ರಿ, ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಸಣ್ಣ ವಯಸ್ಸಿನೊಳಗೆ ಎಂತ ಬುದ್ಧಿ ಕೊಟ್ಟಿರ್ತಾರೆ ಭಗವಂತಂದ್ರೆ. ಒಂದೊಂದು ಮಕ್ಕಳು ಬಹಳ ಫಾಸ್ಟ್ ಇರ್ತವ್ರಿ ಮಕ್ಕಳು. ಒಂದು ಸಾರಿ ಹೇಳಿದ್ರೆ ಸಾಕಷ್ಟು ಸಂತೋಷ ಆಗ್ತದೆ ಮಕ್ಕಳಿಗೆ. ಹೇಳಿದ ಮಾತನ್ನ ಒಳ್ಳೆಯ ರೀತಿಯಿಂದ ತಿಳಿದುಕೊಂಡು ಮರಳಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ ಈಗಿನ ಮಕ್ಕಳು. ಜನರೇಷನ್ ಫಾಸ್ಟ್ ಇದೆ, ಆದ್ರೆ ನಾವು ಏನು ಹೇಳ್ಬೇಕನ್ನೋದು ಮರ್ತೀವಿ. ಇಲ್ಲಿ 1ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಮಗು ಇತ್ತು, ಹೆಣ್ಣು ಮಗು, ಇನ್ನೊಂದು ಹೆಣ್ಣು ಮಗು ಇತ್ತು. ಒಂದು ಮಗು ಪ್ರತಿನಿತ್ಯ ಸ್ಕೂಲಿಗೆ ಹೋಗ್ತಿತ್ತು. ಒಂದು ವರ್ಷ ಹೋಯ್ತು. ಆ ಮಗು ಸ್ಕೂಲಿಗೆ ಹೋಯ್ತು. 2ನೇ ವರ್ಷಕ್ಕೆ 2ನೇ ಕ್ಲಾಸಿಗೆ ಮಗು ಬಂದ ಬಳಿಕ ಒಂದು ಮಗುವಿಗೆ ಆರೋಗ್ಯದಲ್ಲಿ ಏರುಪೇರಾಯ್ತು. ಸಣ್ಣ ಸಮಸ್ಯೆ ಇಲ್ಲ, ಆರೋಗ್ಯದಲ್ಲಿ ಏರುಪೇರು ಅಂತಂದ್ರೆ ಆ ಮಗುವನ್ನ ಆಸ್ಪತ್ರೆಗಳಿಗೆ ತೋರಿಸ್ತಾರೆ. ಆರಂಭದೊಳಗೆ ಏನೂ ಗೊತ್ತಾಗ್ಲಿಲ್ಲ, ತೋರಿಸಿದ್ರು, ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. ಹಿಂಗ 2ನೇ ಕ್ಲಾಸ್ ಕಳಿತು. 3ನೇ ಕ್ಲಾಸ್ ಬರೋದ್ರೊಳಗ ಆ ಮಗುವಿಗೆ ತಲೆಯೊಳಗಿನ ಕೂದಲುಗಳು ಉದುರ್ಲಾಕತ್ತಿದ್ವು. ಈಗ ಈ ಹುಡುಗಿ ಸಹಿತವಾಗಿ ಆ ಹುಡುಗಿನ ಬಿಟ್ಟಿರ್ತಿರ್ಲಿಲ್ಲ ಒಂದು ದಿನವೂ ಸಹಿತವಾಗಿ. ಗೆಳತಿ ಬಹಳ ಚಂದ ಗೆಳತನ ಬೆಳೆದಿತ್ತು. 2 ಮಕ್ಕಳ ಗೆಳತನ, ಹೆಣ್ಣು ಮಕ್ಕಳು 2 ಬಹಳ ಚಂದ ಗೆಳತನ ಬೆಳೆದಿತ್ತು. ಆ ಮಗುವಿಗೆ ದಿನಕ್ಕಿಷ್ಟು ಕೂದಲುಗಳು ತಲೆಯೊಳಗ ಉದುರ್ಲಾಕತ್ತು. ಯಾವಾಗ ಕೂದಲುಗಳು ಉದುರ್ಲಾಕತ್ತು, ಹೆಣ್ಣು ಮಕ್ಕಳಿಗೆ ಏನ್ ಬೇಕ್ರಿ? ಕೂದಲಿಗೆ ಹೆಣ್ಣು ಮಕ್ಕಳು ಚಂದ. ಮತ್ತು 3 ವರ್ಷ ಅಂತಂದ್ರೆ 6, 3, 9 ವರ್ಷ. 9 ವರ್ಷಕ್ಕೆ ಒಂದಿಷ್ಟು ತಿಳುವಳಿಕೆ ಬಂದಿರ್ತದ ಆ ಮಗುವಿಗೆ. ನನ್ನ ತಲೆಯೊಳಗ ಕೂದಲು ಯಾಕೆ ಹುಚ್ಚದಂತ ತಿಳ್ಕೊಂಡು ಬಹಳ ಸಮಸ್ಯೆಗೆ ಈಡಾಯ್ತು ಮಗು. ಆದ್ರೆ ದಿನಕ್ಕಿಷ್ಟು ಎಲ್ಲಾ ಕೂದಲುಗಳು ಹೋಗಿ ಮಗು ಬೋಡು ತಲೆ ಆಗ್ತದೆ. ಮಗು ಬೋಡು ತಲೆ ಆಯ್ತು. ಯಾವಾಗ ಬೋಡು ತಲೆ ಆಯ್ತು, ಆಸ್ಪತ್ರೆಯೊಳಗ ತೋರಿಸ್ಕೊಂಡ್ರು, ಕಡಿಮೆ ಆಗ್ಲಿಲ್ಲ. ಆ ಮಗು, ಪಪ್ಪ ನನಗೆ ಸ್ಕೂಲಿಗೆ ಹೋಗೋದಕ್ಕೆ ಮನಸ್ಸಿಲ್ಲ, ನಾನು ಸ್ಕೂಲಿಗೆ ಹೋಗೋದಿಲ್ಲ ಪಪ್ಪ. ನನ್ನ ಗೆಳತಿಯರ ಸ್ಕೂಲ್ ಒಳಗೆ ಎಲ್ಲರೂ ನೋಡಿ ನನ್ನ ನಗುತ್ತಾರೆ ಪಪ್ಪ, ನನಗೆ ಹೋಗೋದಕ್ಕಾಗೋದಿಲ್ಲ. ನಾ ಸ್ಕೂಲ್ ಬಿಡ್ತೀನಿ ಪಪ್ಪ, ಮನೆಯೊಳಗೆ ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ, ನನ್ನ ತಿಳಿಸ್ಬೇಕ ಪಪ್ಪ, ನನಗೆ ಅವಮಾನ ಆಗುತ್ತೆ, ನನಗೆ ನೋವಾಗುತ್ತೆ ಕೂದಲುಗಳ ಸಮಸ್ಯೆಯಿಂದ. ಈ ಮಗು ಒಂದು ವಾರ ಸ್ಕೂಲಿಗೆ ಬರ್ಲಿಲ್ಲ. ಇನ್ನೊಂದು ಗೆಳತಿ ಇರ್ತಲ್ಲ, ಆ ಹುಡುಗಿ ಮನೆಗೆ ಹೋಯ್ತು. ಯಾಕೆ ನೀ ಸ್ಕೂಲಿಗೆ ಬರ್ತಿಲ್ಲ? ನಿನ್ನ ಬಿಟ್ಟು ನನಗೆ ಇರ್ಲಿಕ್ಕೆ ಆಗೋದಿಲ್ಲ, ಸ್ಕೂಲ್ ಒಳಗೆ ನೀ ಇದ್ರೆ ನನಗೆ ಬಹಳ ಸಂತೋಷ ಅಂತ ಇನ್ನೊಂದು ಗೆಳತಿ ಆ ಹುಡುಗಿ ಹೇಳತ್ತು. ನನಗ ಕೂದಲುಗಳ ಸಮಸ್ಯೆ ಅದ, ಇನ್ನು ಮುಂದ ನಾ ಸ್ಕೂಲಿಗೆ ಬರೋದಿಲ್ಲ. ಆಯ್ತು, ನನ್ನ ಜೀವನ ಇಷ್ಟೇ, ನಾನು ಬರೋದಿಲ್ಲ ಅಂತ ಹಠ ಪಟ್ಟಿತ್ತು. ಯಾವಾಗ ನಿನಗೆ ಕೇವಲ ಕೂದಲಗಳಿಂದ ನೀನು ಸ್ಕೂಲಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂದ ಬಳಿಕ ಇದಕ್ಕೊಂದು ನಾನು ಸಜೆಷನ್ ಕೊಡ್ತೀನಿ ಅಂತಾರೆ ಇನ್ನೊಂದು ಹುಡುಗಿ ಗೆಳತಿ. ಮನೆಗೆ ಬಂದು ತಂದೆ ತಾಯಿರ ಮುಂದ ಊಟ ಮಾಡೋದಿಲ್ಲ. ಈ ಮಗು ಚೆನ್ನಾಗಿರುವಂತ ಮಗು ಊಟ ಮಾಡೋದಿಲ್ಲ. ಹೆಂಗ್ ಊಟ ಮಾಡೋದಿಲ್ಲ ಅಂತಂದ್ರ ತಾಯಿಯ ಮುಂದೆ ಹೋಯ್ತು ಮಗು. ಸಣ್ಣ ಹುಡುಗಿ, 9 ವರ್ಷದ ಹುಡುಗಿ ತಾಯಿಯ ಮುಂದೆ ಹೋಯ್ತು. ಅವ್ವ ನಾನು ತಲೆ ಗುಂಡೊಡಿಸ್ಕೊಳ್ತೀನಿ ಅಂತಾರೆ. ತಾಯಿ ಮಗಳನ್ನ ಗುಂಡೊಡಿಸೋದಕ್ಕೆ ಬಿಡ್ತಾಳೇನ್ರಿ? ಹೆಣ್ಣು ಮಕ್ಕಳಿಗೆ ಕೂದಿದ್ರೆ ಚಂದ, ದೊಡ್ಡಕ್ಕೆ ಆಗ್ಲಕ್ಕತ್ತಿ, ನಿನಗ ಕೂದಲು ತೆಗೆದು ಚಂದ ಕಾಣೋದಿಲ್ಲ, ಸ್ಕೂಲಿಗೆ 2 ಜಡೆಗಳನ್ನ ಹಾಕೊಂಡು ಹೋದ್ರೆ ಬಹಳ ಚಂದ ಕಾಣುತ್ತಿ, ತಲೆ ಕೆಟ್ಟದೆ ನಿನಗಂತ ತಾಯಿ 1-2 ಹೊಡಿತಾಳೆ. ತಾಯಿ 1-2 ಹೊಡೆದ್ರು. ತಾಯಿ ಹೊಡೆದಾಗ ತಂದೆಯ ಹೆಗಲಿದೆ ಮಗಳಿಗೆ ತಂದೆಯ ಹೆಗಲಿದೆ.
ಅಪ್ಪ ಅಪ್ಪ ಅವ್ವ ಹೊಡಿತಳ ನನಗೆ, ಅವ್ವ ನನಗೆ ಹೊಡಿತಳ ನನಗೆ. ತಂದೆ ಹೆಗಲ ಬಳಿ ಹೊತ್ತು ಹೋದ ಬಳಿಕ, ಅಪ್ಪ ನಾನಿಂದ ಇದುವರೆಗೂ ಏನು ಕೇಳಿಲ್ಲ, ನಿನಗೆ ಯಾವ ರೀತಿಯ ತೊಂದರೆ ಕೊಟ್ಟಿಲ್ಲ, ನನ್ನೊಂದು ಆಸೆ ಈಡೇರಿಸಿದೆ ಏನು ತಂದೆ ಅಂತ ಕೇಳುತ್ತದೆ ಮಗು. ಯಾವಾಗ ಮಗು ಕೇಳ್ತು, ಮಗಳ ನಿನಕ್ಕಿಂತಲೂ ನನ್ನದೇನು ಹೆಚ್ಚಿನದಲ್ಲ, ಕೇಳು. ಏನ್ ಕೇಳುತ್ತೆ ಅಪ್ಪ? ಕೈ ಮೇಲೆ ನೀ ಕೈ ಹಾಕಬೇಕು, ನಾ ಹೇಳಬೇಕು ಅಂತದ ಮಗಳು. ಏನು ಕೇಳತ್ತಲ್ಲ, ಕೇಳು ಮಗಳಂತ ಕೈ ಹಾಕ್ತಾನೆ ಹೆತ್ತ ತಂದೆ ತಾಯಿ ಮಗಳ ಕೈ ಮೇಲೆ. ಮಗಳಂತಾಳ, ಅಪ್ಪ ನನಗೇನೋ ಪಡಿಸಬೇಡ, ನನಗೆ ಗುಂಡೊಡಿಸು ಪಪ್ಪ, ಪಪ್ಪ ನನಗೆ ಗುಂಡೊಡಿಸು. ಸ್ವಲ್ಪ ವಿಚಾರ ಮಾಡ್ತಾನ ತಂದೆ, ಉಡಿಲಿಲ್ಲ ಮಗಳಿಗೆ. ಗುಂಡೊಡಿಸು ಅನ್ನೋದ್ರೊಳಗೆ ತಾಯಿ ಬಂದಳು. ತಂದೆ ಮಗಳಿಗೆ ಬುದ್ಧಿ ಇಲ್ಲ, ಮಗಳು ಹೇಳಿದೇನು ಕೇಳತ್ತೆ ಏನೋ ಅಂತ. ಹೆಂಡತಿ ಅಂತಾಳ, ಏನೋ ಕೇಳ್ತದ, ಏನ್ ಕೇಳಕತ್ತದ? ಗುಂಡೊಡ್ಸ ಅನ್ನಕತ್ತದ, ಎದಕ್ಕೆ ಕೇಳತ್ತದ ಗೊತ್ತಿಲ್ಲ, ಹೊಡಸೋಣ ಬಿಡು, ಸಣ್ಣ ಮಗಳಿದ್ದಾಳ, ಮತ್ತೆ ಮರಳಿ ಬರುತ್ತವೆ ಕೂದಲುಗಳು ಅಂತ ತಂದೆ ಹೇಳಿದ. ಅವಾಗ ಮಗಳು ಬೆಳಗ್ಗಿಂದ ಊಟ ಮಾಡಿಲ್ಲ, ಇದೇ ಒಂದು ಸಮಸ್ಯೆಯಿಂದ ಅಂದಾಗ ತಂದೆ ಮಗಳ ಜೊತೆ ಚಂದ ಮಾತಾಡಿ, ಮಗಳ ನಾನು ನಿನಗೆ ಗುಂಡೊಡಿಸ್ತೀನಿ, ಚಂದ ಊಟ ಮಾಡಂತ ತಿಳ್ಕೊಂಡು ಮೊಸರನ್ನ ಕಲಸಿ ಮಗಳಿಗೆ ಊಟ ಮಾಡಿಸಿದ. ಮೊಸರನ್ನ ಕಲಸಿ ಊಟ ಮಾಡಿಸಿದ ಮಗಳಿಗೆ ಮಾಡಿಸಿದ ಬಳಿಕ ಹೊರಗಡೆ ಕಟಿಂಗ್ ಶಾಪಿಗೆ ಕರ್ಕೊಂಡೋಗಿ ಆ ಮಗುವಿಗೆ ಗುಂಡೊಡಿಸ್ಕೊಂಡು ಕರ್ಕೊಂಡ್ ಬಂದ ತಂದೆ. ಕರೆಸ್ಕೊಂಡು ಬಂದ ಬಳಿಕ ಅವ್ರ ಮನೆಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗಳನ್ನ ಇವತ್ತು ಸ್ಕೂಲಿಗೆ ಕರ್ಕೊಂಡು ಬರ್ರಿ, ನಿಮ್ಮ ಮಗಳನ್ನ ನೋಡಿ ಯಾರೂ ನಗುವುದಿಲ್ಲ, ನಾನು ಹಂಗ ಮಾಡ್ತೀನಿ ಅಂತದ. ಗೆಳತನ ನೋಡಿ ಎಷ್ಟು ಚಂದ ಬಾಂಧವ್ಯ ಬೆಳೆದದ. ನಿಮ್ಮ ಮಗಳನ್ನ ಅಂಕಲ್ ದಯವಿಟ್ಟು ಸ್ಕೂಲಿಗೆ ಕರ್ಕೊಂಬರ್ರಿ ಅಂತ ಕೈ ಮುಗಿತದೆ ಹೆಣ್ಣುಡುಗಿ. ಆಯ್ತು ಇಷ್ಟು ಹೇಳ್ತಾರೆ ಅಂದ ಬಳಿಕ ಆ ಹುಡುಗಿನೂ ಕರ್ಕೊಂಡು ಬಂದ್ರು, ಮತ್ತ ಈ ಹುಡುಗನೂ ಕರ್ಕೊಂಡು ಇವ್ರ ಪಪ್ಪ ಹೋದ. ಸ್ಕೂಲಲ್ಲಿ 2 ಹುಡುಗರು ಭೇಟಿ ಆಯ್ತು. ಭೇಟಿ ಆದಾಗ ಏನಾಯ್ತು, 2 ಹುಡುಗರ ಮುಖ ಮುಖ್ಯ ಆಯ್ತು, 2 ಬೋಡತಿನ ಆಯ್ತು. ತಾನಾಗೆ ಕೂದಲು ಹುಚ್ಚಾವೆ, ಕಟಿಂಗ್ ಮಾಡಿಸ್ಕೊಂಡು ಬಂದಾಗ ಗುಂಡು ಹೊಡಿಸ್ಕೊಂಡು ಈ ಹುಡುಗಿ. ಯಾವಾಗ ಕೂದಲು ಹುಚ್ಚಿತು ಸ್ಕೂಲ್ ಒಳಗ ಯಾರು ನಗಲಿಲ್ಲ, 2 ತಲೆ ಆಗ್ಯಾರ, 1 ತಲೆ ಇದ್ರೆ ನಗಬಹುದಲ್ಲ, ನಗೋದಿಲ್ಲ. ಇಲ್ಲಿ ಯಾವಾಗ ನಿನ್ನ ನೋಡಿ ನಗೋದಿಲ್ಲ, ನನ್ನ ನೋಡಿ ನಗಬಹುದು, ಸ್ಕೂಲ್ ಒಳಗೆ ಹೋಗೋಣ ಅಂತ ತಿಳ್ಕೊಂಡು 2 ಮಕ್ಕಳು ಸ್ಕೂಲ್ ಒಳಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಹುಡುಗಿಗೆ ಆರೋಗ್ಯದಲ್ಲಿ ಏರಿಪೇರಾಗಿತ್ತಲ್ಲ, ಆ ತಂದೆ ಈ ತಂದೆಯ ಜೊತೆ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ? ರೀ ಸರ್, ನಿಮ್ಮ ಮಗಳನ್ನ ಪಡೆದಿರಲ್ಲ, ನೀವು ನಿಜಕ್ಕೂ ಪುಣ್ಯವಂತರು. ನನ್ನ ಮಗಳು ಸಾಲಿ ಬಿಟ್ಟಿದ್ರು, ತಲೆಯ ಕೂದಲುಗಳು ಎಲ್ಲ ಹೋಗ್ಯಾವಂತ ತಿಳ್ಕೊಂಡು ಸ್ಕೂಲಿಗೆ ಒಲ್ಲೆ ಅಂತ ಹೇಳ್ತಿದ್ರು. ಆದ್ರೆ ನಿಮ್ಮ ಮಗಳು ತಲೆ ಬಳಸ್ಕೊಂಡು ನನ್ನ ಮಗಳನ್ನ ಸ್ಕೂಲಿಗೆ ಕರ್ಸಾಳೆ ಅಂದಾಗ ಇಲ್ಲಿ ತಂದೆ ಅಂತಾನೆ, ನಿಮ್ಮ ಮಗಳ ತಲೆಯೊಳಗ ಕೂದಲು ಯಾಕೆ ಹೋಗ್ಯಾವೆ, ಯಾಕೆ ಹುಚ್ಚಾವೆ ಅಂದಾಗ ಇಲ್ಲಿ ಅನಾರೋಗ್ಯದಿಂದ ಇರುವಂತ ಹುಡುಗಿ ತಂದೆ ಹೇಳ್ತಾನೆ, ನೋಡ್ರಿ ನನ್ನ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ನನ್ನ ಮಗಳು ಒಳ್ಳೆಯದಲ್ಲ, ಇರೋಷ್ಟು ದಿನದೊಳಗ ಸಂತೋಷದಿಂದ ಇರ್ಬೇಕಂತ ತಿಳ್ಕೊಂಡು ಮಗು ಹೆಂಗ್ ಹೇಳ್ತದ ಹಂಗ ಹೊಂಟೀನಂದಳು. ಅದಕ್ಕ ನಮ್ಮ ಮನೆಯವರು ನಾವು ಸಂತೋಷ ಪಡಿಸ್ಲಾಕತ್ತೀವಿ, ಕರೆ ನಿನ್ನ ಮಗಳಾಗಿ ನಿನ್ನ ಮಗಳು ಹುಟ್ಟಿ ಬಂದಾಳ, ಇನ್ನೊಂದು ಕುಟುಂಬದಲ್ಲೂ ಸಹಿತವಾಗಿ ಸಂತೋಷ ಕೊಡುವಂತ ಮಗಳು ಹುಟ್ಟಾಳಲ್ಲ, ನೀವು ಪುಣ್ಯವಂತರು ಸರ್, ಪುಣ್ಯವಂತರು, ನೀವು ನಿಜವಾಗ್ಲೂ ಧನ್ಯವಂತರು ಅಂತ ಹೇಳಿದಾಗ ಇಲ್ಲಿ ಸಂತೋಷ ಮಕ್ಕಳಲ್ಲಿ ಬಾಂಧವ್ಯವನ್ನ ಹಿಂಗೆ ಬೆಳೆಸಬೇಕು. ಇನ್ನೊಂದು ನಮ್ಮ ನಿಮ್ಮಂತವ್ರ ಮಕ್ಕಳಾದ್ರೆ ಗುಂಡು ಹೊಡಿಸ್ತಾವ, ಒಂದಿಗಳು ಎಲ್ಲಿ ಗುಂಡು ಹೊಡಿಸ್ಬೇಕು ಹುಡುಗರು, ಇದು ಗುಂಡು ಹೊಡಿಸೋದು ಬೇರೆ ಅದ. ನಮ್ಮ ಮಕ್ಕಳು ಯಾವ ಗುಂಡು ಹೊಡಿಸಂಗಿಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಇಡೀ ಜಗತ್ತಿನೊಳಗೆ ಒಂದು ಮಾತು, ಇನ್ನೊಂದು ಮಾತು ಹೇಳ್ತೀನಿ, ಅಷ್ಟವಕ್ರ ಅಂತಕ್ಕಂಥ ಮಹಾನ್ ಕವಿ ಇಡೀ ಜಗತ್ತಿನಾಗ ಆಗೋದಂದ್ರೆ. ಅಷ್ಟವಕ್ರ ಹೆಂಗಾಗ್ಯಾನಂತಂದ್ರ, ತಂದೆ ಅಷ್ಟವಕ್ರನ ತಂದೆ ಮಕ್ಕಳಿಗೆ ಪಾಠ ಮಾಡುತ್ತಾನೆ. ಇಲ್ಲಿ ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಮಕ್ಕಳು ಪುಸ್ತಕಗಳನ್ನ ಓದ್ರಿ ಅಂತ ಯಾಕೆ ಹೇಳ್ತಾರಂದ್ರೆ ಇದಕ್ಕೆ. ಇಲ್ಲಿ ಅಷ್ಟವಕ್ರನ ತಂದೆ ಪಾಠವನ್ನ ಮಕ್ಕಳಿಗೆ ಮಾಡ್ತಾನೆ, ಸಂಸ್ಕೃತ ಪಾಠಗಳನ್ನ. 8 ತಿಂಗಳ ಗರ್ಭವತಿ ತಾಯಿ ಅಷ್ಟವಕ್ರ ಹೊಟ್ಟೆಯೊಳಗಿದ್ದಾನೆ, ಗರ್ಭದೊಳಗಿದ್ದಾನೆ. ಆ ಪಾಠಗಳನ್ನ ಪ್ರತಿನಿತ್ಯ ಹೇಳಿ ಹೆಂಗಾಗಿತ್ತು ಅಂದ್ರೆ, ಗರ್ಭದೊಳಗೆ ಕೂಸಿತ್ತಲ್ಲ, ಆ ಕೂಸು ಎಲ್ಲಾ ಪಾಠಗಳನ್ನ ಮನನ ಮಾಡಿಕೊಂಡದೆ. ಹೆತ್ತ ತಂದೆ ಏನು ಪಾಠ ಹೇಳ್ತಿದ್ದ, ಯಾವ ಶ್ಲೋಕಗಳನ್ನ ಹೇಳ್ತಿದ್ದ, ಅವೆಲ್ಲ ಶ್ಲೋಕಗಳನ್ನ
ಗರ್ಭದೊಳಗ ಮನನ ಮಾಡಿಕೊಂಡಾನೆ ಅಷ್ಟವಕ್ರನವಂತ ಮಗು, ಗರ್ಭದೊಳಗಿರ್ತಕ್ಕಂಥ ಮಗು. ತಂದೆ ಒಂದಿನ ಪಾಠ ಮಾಡ್ಲಕತ್ತಿದ್ದ, ಗರ್ಭದೊಳಗದ ಮಗು ಗರ್ಭದೊಳಗದ, ಗರ್ಭದಲ್ಲಿರುವಂತ ಮಗು ಹೆತ್ತ ತಂದೆಯ ತಪ್ಪುಗಳನ್ನ ಕಂಡಿಡುತ್ತದೆ. ಹೆತ್ತ ತಂದೆಯ ತಪ್ಪುಗಳನ್ನೇ ಕಂಡಿಡುತ್ತದೆ. ಹೆಂಗ ಕಂಡಿಡುತ್ತದೆ ಅಂದ್ರೆ, ಅಪ್ಪ ನೀನು ಹೇಳುವ ಶ್ಲೋಕ ತಪ್ಪದೆ, ನೀನು ಮಕ್ಕಳಿಗೆ ಪಾಠವನ್ನ ಹೇಳಕ್ಕೊತ್ತಿಯಲ್ಲ, ಆ ಪಾಠ ತಪ್ಪದೆ ಅಂತ ಗರ್ಭದೊಳಗಿರ್ತಕ್ಕಂಥ ಮಗು ಯಾವಾಗ ಹೇಳ್ತು, ತಂದೆಗೆ ಸಿಟ್ಟು ಬಂತು. ಯಾವಾಗ ತಂದೆಗೆ ಸಿಟ್ಟು ಬಂತು, ಇನ್ನು ಭೂಮಿಗೆ ನೀನು ಬಂದಿಲ್ಲ, ಆದ್ರೂ ನನ್ನ ತಪ್ಪುಗಳನ್ನ ಕಂಡು ಹಿಡಿದು ಹೇಳಕತ್ತಿ ಅಂದ ಬಳಿಕ ಈ ಭೂಮಿಗೆ ಬರಬೇಕಾದ್ರೆ ಹೆಂಗ್ ಹುಟ್ಟು ಅಂತಂದ್ರೆ, ನಿನ್ನ ಜನನ ಅಷ್ಟವಕ್ರನಾಗಿ ನೀನು ಹುಟ್ಟಬೇಕು. ಅಷ್ಟವಕ್ರನಾಗಿ ಹೆಂಗಂದ್ರೆ ಕೈ ಒತ್ತಟ್ಟಿಗಿರ್ತದೆ, ಕಾಲು ಒತ್ತಟ್ಟಿಗಿರ್ತದೆ, ವಿಕಾರವಾದ ರೂಪವನ್ನ ತಾಳಿ ನಿನ್ನ ಜನ್ಮವಾಗಲಿ ಅಂತ ಹೆತ್ತ ತಂದೆ ಗರ್ಭದಲ್ಲಿರುವ ಮಗುವಿಗೆ ಶಾಪ ಕೊಡ್ತಾನ್ರಿ. ಇಲ್ಲಿ ಶಾಪ ಕೊಟ್ಟ ಜನನ ಆತು. ಒಬ್ಬ ಮಹಾರಾಜ ಏನು ಮಾಡಿದ, ಇಡೀ ಜಗತ್ತಿನೊಳಗ ಅನಕ್ಷರಸ್ಥರು ಯಾರು ಇರಕೂಡುದು, ಇಡೀ ಜಗತ್ತಿನೊಳಗ ಅನಕ್ಷರಸ್ಥರು ಯಾರು ಇರ್ಕೂಡುದು ಅಂತ ತಿಳ್ಕೊಂಡು ಇಡೀ ಜಗತ್ತಿನೊಳಗ ವಿದ್ವಾಂಸರು ಪಂಡಿತೋತ್ತಮರು ಎಲ್ಲಿದ್ದಾರ ಎಲ್ಲರನ್ನ ನಮ್ಮ ರಾಜಸ್ಥಾನಕ್ಕೆ ಕರೆಸಿ ಅಂತ ತಿಳ್ಕೊಂಡು ರಾಜಸ್ಥಾನಕ್ಕೆ ಕರೆಸಿದ್ರು ಎಲ್ಲಾ ವಿದ್ಯಾವಂತರನ್ನ. ರಾಜಸ್ಥಾನದೊಳಗೆ ಒಳ್ಳೊಳ್ಳೆಯ ವಿದ್ಯಾವಂತರು ಎಲ್ಲರೂ ಸೇರ್ಕೊಂಡ್ರು, ಮಹಾರಾಜ ಸೇರ್ಕೊಂಡ. ಅಲ್ಲಿ ಮೀಟಿಂಗ್ ನಡೀತದೆ. ಆ ಮೀಟಿಂಗಿನೊಳಗ ಒಳ್ಳೊಳ್ಳೆಯ ವಿದ್ಯುತ್ ಪಂಡಿತೋತ್ತಮರ ಬಂದಿದ್ರು. ಅವರೆಲ್ಲರಿಂದ ಮಕ್ಕಳಿಗೆ ಪಾಠ ಕಲಿಸಿದರೆ ಈ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಈ ಜಗತ್ತಿನೊಳಗ ಜ್ಞಾನದ ನಿಧಿಗಳಾಗ್ತಾರೆ. ವಿದ್ಯೆಯಿಂದ ಜಗತ್ತನ್ನ ಒಳ್ಳೆಯ ರೀತಿಯಿಂದ ಕಂಡುಕೊಳ್ಳಬಹುದು, ಭಾರತ ದೇಶವನ್ನ ನಿರ್ಮಾಣ ಮಾಡಬಹುದು ಅಂತ ತಿಳ್ಕೊಂಡ ಮಹಾರಾಜ. ಇನ್ನೇನು ಮಹಾರಾಜ ಕರೆಸಿರುವಂತ ಮೀಟಿಂಗ್, ಇಡೀ ಜಗತ್ತಿನೊಳಗೆ ಯಾರು ಅನಕ್ಷರಸ್ಥರು ಇರ್ಕೂಡುದು ಅಂತಕ್ಕಂಥ ಮೀಟಿಂಗ್ ಸಭೆ ಇತ್ತಲ್ಲ, ಮುಗಿಯಬೇಕು. ಇನ್ನೇನು ಸಭೆ ಪ್ರಾರಂಭ ಆಗ್ಯಾರ, ಮುಗಿಬೇಕು ಅನ್ನೋದ್ರೊಳಗ ಅಷ್ಟವಕ್ರ ಒಳಗಡೆ ಕಾಲಿಟ್ಟ. ಮಹಾರಾಜನ ಆಸ್ಥಾನದೊಳಗ ಅಷ್ಟವಕ್ರ ಕಾಲಿಟ್ಟ ತಕ್ಷಣದೊಳಗ ಈ ಅಷ್ಟವಕ್ರನ್ನ ನೋಡಿ ಎಲ್ಲಾ ವಿದ್ಯಾವಂತರು ಪಂಡಿತೋತ್ತಮರೆಲ್ಲರೂ ನೋಡಿ ಗಹಗೈಸಿ ನಗುತ್ತಾರೆ. ನೋಡಿ ಬಹಳ ಗಹಗೈಸಿ ನಗಲಕ್ಕತ್ತಿದ್ರು. ಅಷ್ಟವಕ್ರ ಏನ್ ಮಾಡ್ತಾನೆ, ವೇದಿಕೆಯ ಮೇಲೋಗಿ ನಿಲ್ಲುತ್ತಾನೆ. ವೇದಿಕೆಯ ಮೇಲೋಗಿ ಯಾವಾಗ ನಿಂತುಕೊಂಡ 5 ನಿಮಿಷಗಳ ಕಾಲ ಎಲ್ಲಾ ಜ್ಞಾನವಂತರು, ಒಳ್ಳೆಯ ವಿಚಾರವಂತರು, ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಪಂಡಿತೋತ್ತಮರೆಲ್ಲರೂ 5 ನಿಮಿಷಗಳ ಕಾಲ ಅಷ್ಟವಕ್ರನನ್ನ ನೋಡಿ ನಗುತ್ತಾರೆ. ಇವರ ನಗು ಯಾವಾಗ ನಿಂತು ಅಷ್ಟವಕ್ರ ನಗುತ್ತಾನ್ರಿ. ಇವರ ನಗು ನಿಂತ ಬಳಿಕ ಅಷ್ಟವಕ್ರ 5 ನಿಮಿಷಗಳ ಕಾಲ ನಗುತ್ತಾನೆ. ಯಾವಾಗ ನಕ್ಕ ಮಹಾರಾಜನಿಗೆ ನಗಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಆ ಮೀಟಿಂಗಿನ ಸಭಾ ಉದ್ದೇಶ ಅಧ್ಯಕ್ಷತೆ ಅವರಿದ್ದಾಗ ಅವರೊಂದಿಷ್ಟು ಗೊತ್ತಿರಬೇಕಾಗುತ್ತದೆ, ಒಳ್ಳೆಯ ವಿಚಾರ ಇರಬೇಕಾಗುತ್ತದೆ. ನೋಡು ಅಷ್ಟವಕ್ರ, ನಿನ್ನನ್ನ ನೋಡಿ ಇವರೆಲ್ಲ ವಿದ್ವಾಂಸರು ಪಂಡಿತೋತ್ತಮರು ನಗಲಿಕ್ಕೆ ಒಂದು ಕಾರಣ ಅದ. ಆದ್ರೆ ಇವರನ್ನ ನೋಡಿ ನೀನು ನಕ್ಕಿದ್ದೀಯಲ್ಲ ಇದುವರೆಗೆ, ಆ ನಗುವಿಗೆ ಕಾರಣವೇನು ಕೇಳಿದಾಗ ಅಷ್ಟವಕ್ರ ಎಷ್ಟು ಚಂದ ಹೇಳ್ತಾನೆ, ಮಾತು ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾನೆ. ನೋಡ್ರಿ ಮಹಾರಾಜರೇ, ಇಡೀ ಜಗತ್ತಿನೊಳಗೆ ಯಾರು ಅನಕ್ಷರಸ್ಥರು ಇರ್ಕೂಡು ಅಂತ ತಿಳ್ಕೊಂಡು, ಇವರಿಂದ ಈ ಜಗತ್ತಿನೊಳಗೆ ಎಲ್ಲರೂ ವಿದ್ಯಾವಂತರಾಗ್ತಾರೆ ಅಂತ ತಿಳ್ಕೊಂಡು ಇವರನ್ನೆಲ್ಲರನ್ನ ಕರೆಸಿ ಒಳ್ಳೆಯ ಮೀಟಿಂಗ್ ಅನ್ನ ಮಾಡಿದ್ದೀರಿ, ಅದಕ್ಕೆ ಒಪ್ಕೊಳ್ತೀನಿ, ನನಗೆ ಬಹಳ ಸಂತೋಷ ಆಗ್ಯದ. ಆದ್ರೆ ಇವರು ಯಾರೂ ವಿದ್ಯಾವಂತರಲ್ಲ, ಎಲ್ಲರೂ ಅನಕ್ಷರಸ್ಥರೇ ಅಂದ್ರು. ಯಾರು ವಿದ್ಯಾವಂತರಲ್ಲ, ಯಾರಿಗೂ ವಿದ್ಯೆಯನ್ನು ಹೇಳಿಕೊಳ್ಳಿಕ್ಕೆ ಬರೋದಿಲ್ಲ. ಯಾವಾಗ ಹೇಳಿದಾಗ ಮಹಾರಾಜ ಅಂತಾನ್ರಿ ಅಷ್ಟವಕ್ರನಿಗೆ, ಈ ಜಗತ್ತಿನೊಳಗೆ ಮತ್ತಾರು ಒಳ್ಳೆಯ ವಿದ್ಯಾವಂತರು ಸಮಾಜದೊಳಗೆ ಒಳ್ಳೆಯ ಮಾತನ್ನ ಹೇಳ್ತಕ್ಕಂಥವ್ರು ಯಾರಂದಾಗ, ಶಿಕ್ಷಣ ಕಲಿಸ್ತಕ್ಕಂಥವ್ರು ಯಾರಂದಾಗ ಅಷ್ಟವಕ್ರ ಚಂದ್ರ ಹೇಳ್ತಾನ್ರಿ, ಇವರು ನನ್ನ ಮೈಮೇಲಿನ ಚರ್ಮವನ್ನ ನೋಡಿ, ನನ್ನ ಮೈಮೇಲಿನ ಚರ್ಮವನ್ನ ಗುರುತಿಸಬಲ್ಲರೇ ವಿನಃ ಚರ್ಮವನ್ನ ನೋಡ್ಲಿಕ್ಕೆ ಲಾಯಕ್ಕಿದ್ದಾರೆ, ವಿದ್ಯೆಯನ್ನ ಕಲಿಸುವುದಕ್ಕಲ್ಲ. ನನ್ನ ಮೇಲಿನ ಬಣ್ಣವನ್ನ ಗುರುತಿಸಬಲ್ಲರೇ ವಿನಃ ಒಳ್ಳೆಯ ವಿದ್ಯೆಯನ್ನ ಕಲಿಸಿಕೊಡ್ತಕ್ಕಂಥವ್ರು ಯಾರು ಅಲ್ಲ. ಹಾಗಾದ್ರೆ ವಿದ್ಯೆ ಕಲಿಸ್ತಕ್ಕಂಥವ್ರು ಯಾರು?
ವಿದ್ಯೆ ಕಲಿಸ್ತಕ್ಕಂಥವ್ರು ಯಾರಂದಾಗ ಅಷ್ಟಮಕ್ಕಳು ಹೇಳ್ತಾನೆ, ಯಾವ ಮನುಷ್ಯ ನಮ್ಮ ಎದುರಿಗೆ ಬಂದಾಗ ಅವನೊಳಗಿರ್ತಕ್ಕಂಥ ಜ್ಞಾನವನ್ನ ಕಂಡುಹಿಡಿದು ಪರಿಶೋಧನೆಯನ್ನ ಯಾರು ಮಾಡ್ತಾರಲ್ಲ ಅವರು ನಿಜವಾದ ಶಿಕ್ಷಕರಾಗ್ತಾರೆ, ಒಳ್ಳೆಯ ವಿದ್ಯಾವಂತರಾಗುತ್ತಾರೆ, ಜಗತ್ತನ್ನ ಬೆಳೆಸ್ತಾರೆ. ಇವರಾರು ವಿದ್ಯಾವಂತರಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ವಿದ್ಯೆಗೆ ಕಲಿಸ್ತಕ್ಕಂಥವರು ಎಂದಿಗೂ ಹೆಂಗಿರ್ಬೇಕಂತಂದ್ರೆ ಆ ಮಕ್ಕಳ ಹತ್ರ ಆಳತ್ತರ ಕೇಳಿದ ಪಾಠವನ್ನ ಹೇಳಬೇಕು, ಅವಾಗ ಶಿಕ್ಷಕರಾಗಲಿಕ್ಕೆ ಅರ್ಹರಾಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ನಾವು ಸಹಿತ ಮಕ್ಕಳಿಗೆ ಎಂತ ಸಂಸ್ಕೃತಿ ಕೊಡ್ಬೇಕಂದ್ರೆ ಇಲ್ಲಿ ಹೆಂಗ ಸಂಸ್ಕೃತಿ ನಾವು ಆರಂಭದಗಳು ಹೇಳಿ ಒಳ್ಳೆಯ ರೀತಿಯಿಂದ ನಡೆ ನುಡಿಯಿಂದ ಸಂಸ್ಕೃತಿಯನ್ನ ಕೊಟ್ಟಾಗ ಮಾತ್ರ ಸಹಾಯ ಮಾಡುವಂತ ಗುಣ ಯಾವ ಮಗುವಿನಲ್ಲಿ ಬರುತ್ತಾರೆ ಆ ಮಗು ಜಗತ್ತಿನೊಳಗೆ ಬೆಳಕಾಗ್ತದ್ರಿ. ಇಲ್ಲಿ ಹಂಗ ಸಂಸ್ಕೃತಿ ಅಂತಕ್ಕಂಥದ್ದು ಹಿಂಗ ಒಳ್ಳೆಯ ಪಾಲನೆ ಇದ್ದಾಗ ಮನೆಯೊಳಗೆ ಬಂತು. ಇಲ್ಲಿ ನಾವು ಒಂದಿಷ್ಟು ಸಂಸ್ಕೃತಿ ಹಾದಿ ತಪ್ಪಿದಾಗ ಏನಾಗ್ತದೆ, ಸಂಸ್ಕೃತಿ ಹಾದಿ ನಾವೇನಾದ್ರೂ ತಪ್ಪಿದ್ರೆ ಏನಾಗ್ತಾರೆ. ಮಾವ ಬಂದಿದ್ದಾರೆ, ಎಲ್ಲಿಗೆ ಬಂದಿದ್ದಾರೆ? ಮಾವ ಅಳಿಯ ಮಾವನ ಮನೆಗೆ ಬಂದಿದ್ದೆ. ಹೌದಿಲ್ಲ? ಅಳಿಯ ಮಾವನ ಮನೆಗೆ ಬಂದಾಗ ಏನಾಗ್ತಾರೆ, ಮೊದಲು ಬಹಳ ಪ್ರೇಮ ಇರುತ್ತಂದ್ರೆ ಅಳಿಯ ಬಂದ ಟವಲ್ ಕೊಡ್ರಿ ಅಂತೀವಿ. ಮುಖಕ್ಕೆ ನೀರು ಕೊಡ್ರಿ ಅಂತ ಮುಖ ತೊಳೆದ ಅಂದ್ರೆ ವಿಭೂತಿ ಕೈಯೊಳಗೆ ಹಂಗ ಒಂದೊಂದು ಹಿಡ್ಕೊಂಡು ಹೊತ್ಕೊಡ್ತೀವಿ. ಮೊದಲನೇ ಪ್ರೀತಿ ಅಳಿಯ ಅಳಿಯ ಏನ್ ಫಸ್ಟಿಗೆ ಬಂದಾಗ ನೋಡ್ಬೇಕ್ರಿ, ಗೌರವ ಅಂದ್ರೆ ಗೌರವ ಇರ್ತದೆ. ಏನ್ ಕೇಳ್ತಾರೆ ಕೈಯೊಳಗೆ ಓಡಿ ಹಂಗ ಕೈಯೊಳಗೆ ತಂದು ಕೊಡೋದು ಅವ ಮಾವ 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 ಅಂತ ಆರಂಭದೊಳಗೆ ಗೊತ್ತಾಗುತ್ತೆ. ಏನಂತಾರ ಭಗವಂತನಿಗೆ ಗೊತ್ತಿನ ವಿಚಾರ ಅದು. ಇಲ್ಲಿ ಮನೆಗೆ ಬಂದ ಬೀಗರ ಮನೆಗೆ ಬಂದ ಹೆಂಗಿರ್ಬೇಕ್ರಿ? 2 ದಿನ ಇರ್ಬೇಕ್ರಿ ಬೀಗರ ಮನೆ. 2 ದಿನ 3 ದಿನ 1 ವಾರ ಇದ್ರೆ ಭಾಳ ಚಲೋ ರೀ. ಅದು 1 ವಾರ ದಾಟಿದ್ರೆ ಪ್ರೇಮ ಬಿಡ್ತಿತ್ತು. ಮತ್ತೆ ಬಂದಾಗ ಬಿಡೋ ಬೇಕಿದ್ರೆ ಹೊರತಾನ ಸಾಕಿದ್ರಿ ಬಿಡುತ್ತಾನ. ಮೊದಲಿಗೆ ಬಂದಾಗ ಚಾಪೆ ಹಾಕೋದೇನು, ಮಣಿ ಹಾಕೋದೇನು, ಕರಿಗಿಡ ಮಾಡೋದೇನು, ಹೋಳಿ ಉಣಿಸೋದೇನು, ತುಪ್ಪ ಹಾಕೋದೇನು, ಏನ್ ಅಳಿಯ ಬಂದಾನ ಏನ್ ಕೇಳ್ರಿ, ಏನು ಉಣ್ತಾನ ಕೇಳಿ, ಏನು ಉಣ್ತಾನ ಕೇಳಿ ಬಡಿಸೋದು. 1 ವಾರ ಆದ ಬಳಿಕ ಯಾವಾಗ ಊರಿಗೆ ಹೋಗ್ತಾನ ನೋಡಪ್ಪ, ಜಲ್ದಿ ಕಳಿಸ್ಬಿಡ್ರಿ, ಕೆಲಸ ಮುಗಿಸಿ ಎಲ್ಲ ಬಿಟ್ಟು ಮನೆಯಾಗ ಕೂತೀವಿ. ಹೆಂಗಾಗಿರ್ಬೇಕ್ರಿ ಅವ ವಾರ ಆದ್ರೂ ಹೋಗ್ಲಿಲ್ರಿ. ಮಾವ ಮನೆಗೆ ಅಳಿ ಬಂದ ವಾರ ಆದ್ರೂ ಹೋಗ್ಲಿಲ್ಲ, ತಿಂಗಳು ಹೋಗ್ಲಿಲ್ಲ, 2 ತಿಂಗಳು ಹೋಗ್ಲಿಲ್ಲ. ಮಗಳು ಅಲ್ಲೇ ಟೆಂಟ್ ಹಾಕೇ ಬಿಟ್ರಿ. ಟೆಂಟ್ 2 ತಿಂಗಳಾದ್ರೂ ಹೋಗ್ಲಿಲ್ರಿ. 3 ತಿಂಗಳ ಹೋಗ್ಲಿಲ್ಲ. ಗುನ್ನು ಮನೆಯೊಳಗೆ ನಡೀತು. ಇವು ಏನೋ ದುಡಿತಾ ನಾವು ದುಡಿಯತಿಲ್ಲ, ಚಲೋ ದುಡಿತಾನಂತ ಮದುವೆ ಮಾಡ್ಕೊಡ್ತೀವಿ. 3 ತಿಂಗಳಾತು. ಒಬ್ಬ ಹೆಣ್ಮಗಳಿಗೆ ಪ್ರಸಾದ ಕೊಡ್ತೀವಿ, ಜೆಟ್ಟು ತೆಗಿಯೋಣ. ಇವ ಬಂದು ಮನೆಯ ಪುಟ್ಟಾನ ದುಡಿಯೋಣ. ದುಡ್ದಾಗಿ ಊಟ ಬರ್ತದ್ರಿ, ದುಡಿಲಿಂದ ಊಟ ಬರಂಗಿಲ್ಲ. ಇವ 3 ತಿಂಗಳಾತು. ಈ ಮುಡ್ಕಂತ ತುಂಬ್ರಾಗ್ಯದ, ಒಂದಿಷ್ಟು ದುಡಿಯೋದಿಲ್ಲ ಬಿಡೋದಿಲ್ಲ ಅಂದ್ರು. ಸೂಕ್ಷ್ಮ ಕೇಳ್ತಾರ, ನೋಡು ಅಳಿಯ ಯಾವಾಗ ಹೋಗ್ತಾನ ಕೇಳ್ರಿ, ಹೋಗ್ತಾನ ಅಂತ ಕೇಳೋ ಪದಗಳಿಗೂ ಸಹಿತವಾಗಿ ಉಳ್ಕೊಂಡ್ರ ಅಳಿಯಾಗ ಮರೆಯದಿರಂಗಿಲ್ಲ. ಬಂದಿ ಚಂದ ಹಿಂಗ್ ಬಂದ್ ಹಿಂಗ್ ಹೋಗ್ಬೇಕು, ಬಹಳ ಚಂದ ಪ್ರೇಮ ಹೊಡಿಬೇಕು. ಇವ 3 ಯಾಕ್ರಿ 4 ತಿಂಗಳು ಹೋಗ್ತಾ 5 ತಿಂಗಳು ಹೋಗ್ತು, 6 ತಿಂಗಳು ಹೋಗ್ತಾರೆ. ಮನೆಯೊಳಗೆ ಒಂದು ಎಂತ ತುರುಗಿದ್ರು ಹೊರಿಕಿದ್ರೆ ಹುಡುಗರು. ಇದು ಹಿರಿಯರು ಹೇಳಿದ್ರೆ ಕೇಳಂಗ್ ಕಾಣಂಗಿಲ್ಲ ಅಂದ್ರು. ಅವ ಸಾಯಂಕಾಲ ಆದ್ರೆ ಅವನೊಂದು ಹುಚ್ಚ್ರಿ. ಸಾಯಂಕಾಲ ಆದ್ರೆ ಏನ್ ಮಾಡ್ತಿದ್ದ ಹುಡುಗಿ ಪಾಠ ಕೇಳ್ತಿದ್ದ. ಹುಡುಗರಿಗೆ ಪಾಠ ಕೇಳ್ತಿದ್ದ, ಯಾರ್ಯಾರು ಏನು ಬಂದಿದ್ರು 90 ಎಂತಿದ್ರು. 90 ಎಂದಾಗ ಪಾಠ ಕೇಳ್ತಿದ್ದ. ಒಂದೊಂದ್ ದಿನ ಚಂದ ಪಾಠ ಒಪ್ಪಿಸ್ತಿದ್ರು. ಇವತ್ತೇನಾಗ್ಯದ ಮಾತುಕತೆ ಹೇಳಿದ್ರು. ನಿಮ್ಮ ಮಾವ ಒಂದು ಪಾಠ ಕೇಳ್ತಾನ, ಕೇಳಿದಾಗ ನೀವು ಮಾಡಿಲ್ಲ ಅಂತ ಹೇಳ್ರಿ ಅಂತ ಸೂಕ್ಷ್ಮ ಒಳಗೆ ಹೇಳಿಬಿಟ್ರು. ಏನು ಕೇಳಿದ್ರಿಲ್ಲ ಅಂತ ಹೇಳಿ ನೋಡೋಣ ಅಂತ ಹೇಳ್ಬಿಟ್ರು. ಮತ್ತೆ ತಾತನ ಮಾತು ಕೇಳ್ತಾವ ಹುಡುಗರು. ತಾತನ ಮಾತು ಕೇಳಿ ಏನ್ ಹೇಳಿದ್ರು, ಯಾವ ಹೋಮ್ವರ್ಕ್ ಮಾಡಿಲ್ಲ ಅಂದ್ರು. ಯಾವಾಗ ಮಾಡಿಲ್ಲ ಅನ್ನೋ ಮಾತು ಮಾವ ಕೇಳಿತು. ತಾತ ಇದ್ನಲ್ಲ, ತಾತಕ್ ಕೇಳಿತು. ತಾತಕ್ ಕೇಳೋಣ ಇನ್ನೇನು ಹೊಡಿತಾನ ಬಾ ಅನ್ನೋದ್ರೊಳಗೆ ಹುಡುಗರು ಏನ್ ಮಾಡಿದ್ರು, ಭಾಳ ಹುಡುಗರು ಇವೆಲ್ಲ ಹುಡುಗರು ಲೈಟ್ ಆರಿಸಿ ಹೋಗಿಬಿಟ್ಟಿದ್ರು. ಭಾಳ ಲೈಟ್ ಆರಿಸಿ ಹುಡುಗರು ಮಾವು ಸಿಕ್ಕಿದ್ರೆ ಪಾಠ ಬರೆಯೋದಿಲ್ಲ ಅನ್ನೋದು ಕೌದಿ ಹಾಕಿದ ಮಾವ ಕಟ್ಟಿ ತೊಂದು ಅಳಿಯ ಹೊಡ್ಯಾಕತ್ತಿತ್ತು. ಹೋಮ್ವರ್ಕ್ ಮಾಡೋದಿಲ್ಲ ಅಂತೀರಿ. ಇಲ್ಲ ಮಾವ ನಾನ್ ನಿನ್ನ ಅಳಿಯ, ನಿನ್ನ ಅಳಿಯ ನಿನ್ ಮನೆಗೆ ಆಟ ನೀನು ಊಟ ಮಾಡಿ 3 ಹೊತ್ತು. ಆದ್ರೆ ಮೊಮ್ಮಕ್ಕಳು ಶೇಕ್ ಬರುವ ನೀನು ದಾರಿ ತಪ್ತಾರ ಮತ್ ಹಾಕೋದು ಹೊಡೆದು ಮಾವ ಎಲ್ಲಿ ಮಾವ ಜತ್ತಿ ಅಂತ ಮಾವನ್ನೇ ಲೇಟ್ ಬಿಡ್ತಿತ್ತು. ಹೊಡೆದ ಬಾಸುಂಟಿ ಬಂದ್ರಿ ಹೊರಗೋದು ಕಣ್ಣಿ ಕಲ್ಲ ಮಾವ ನೆಂಜೇಲಿ ಹೇಳ್ತೇನ್ರಿ ಮಾ ಹೇಳಿಲ್ಲ ಕೇಳಿಲ್ಲ ಮಾವನ ಮನೆ ಸಾಕಂದ ಹೋಗಿ ಮನೆ ಬಿಡ್ತಾರೆ. ಹಿಂಗಾಗೋ ತನಕಲ್ಲ ಮಕ್ಕಳಿಗೆ
ಸಂಸ್ಕೃತ ಅಂತಕ್ಕಂಥದ್ದು, ಆಚಾರ ವಿಚಾರ ಅಂತಕ್ಕಂಥದ್ದು ಮಕ್ಕಳಿಗೆ ಕಳಿಸಿದ್ರೆ ನಡೆ ಅಂತಕ್ಕಂಥದ್ದು ಉಳಿದುಕೊಳ್ತದ. ನಡಿ ಉಳಿದುಕೊಂಡಾಗ ಮಕ್ಕಳ ಜೀವನ ಇಲ್ಲಿ ಬಾಳು ಬಂಗಾರ ಆಗ್ತದೆ. ಹೆಂಗಿರ್ಬೇಕಂತಂದ್ರೆ ಮಕ್ಕಳು ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ಮಾತುಗಳು ಎಷ್ಟು ಚಂದ ಇರ್ಬೇಕು ನೋಡ್ರಿ. 3 ಪ್ರಕಾರ ಅಂದ್ರೆ ಮಾತುಗಳು ಹೆಂಗಿರ್ತವೆ ಅಂದ್ರೆ 3 ಪ್ರಕಾರ. ಪ್ರಕೃತಿ ಒಂಥರ ಮಾತು ಹೆಂಗಿರ್ತದ, ಮನೆಗೆ ಮೊದಲು ಬಂದಾಗ ಚಂದ ಮುಖ ತೋರಿಸ್ತೀವಿ, ಬರೀ ಚಂದ ಪ್ರಸಾದ ಮಾಡ್ರಿ, ಊಟ ಮಾಡ್ರಿ ಅಂತೀವಿ, ಪ್ರಕೃತಿ ಒಂಥರ ಮಾತು. ಇದು ಇನ್ನ ವಿಕೃತಿ ಒಂಥರ ಮಾತು ಹೆಂಗಿರ್ತದ ಅಂದ್ರೆ ಲೇ ಇಲ್ಲಿ ಬಾರಲೇ ಊಟ ಮಾಡಂತೀವಿ, ವಿಕೃತಿ ಒಂಥರ ಮಾತು. ಇದು ಒಂದಿಷ್ಟು ರಫ್ ಅನಿಸ್ತದ, ಅವ್ರವ್ರಿಗೆ ಸಟ್ಟಾಗಿರ್ತದೆ ಇದು ಮಾತು. ಇದು ವಿಕೃತಿ ಒಂಥರ ಮಾತು. ಇನ್ನ ಸಂಸ್ಕೃತಿ ಒಂಥರ ಮಾತು, ಬರ್ರಿಪ್ಪ ಪ್ರಸಾದ ಮಾಡಿ. ಇಷ್ಟು ವ್ಯತ್ಯಾಸಗಳಿದ್ದಾವೆ. ಯಾವ ಮಾತು ನಾವು ಮೊದಲು ಚಂದ್ರ ಮೊದಲನೇ ಮಾತು, ಬನ್ರಿಪ್ಪ ಕುಳಿತುಕೊಳ್ಳಿ ಪ್ರಸಾದ ಮಾಡಿರ್ತಕ್ಕಂಥ ಮಾತು ಏನದಲ್ಲ, ಇದು ಪ್ರಕೃತಿ ಒಂಥರ ಬಹಳ ಸುಂದರವಾಗಿರ್ತಕ್ಕಂಥ ಮಾತು. ಇಂಥ ಮಾತು ಮಕ್ಕಳಿಗೆ ಕಲಿಸಿಲ್ಲ ಅಂದ್ರ ಮನೆಯೊಳಗೆ ಎದುರು ಬಂದ್ರ ಯಾರು ಮಾತಾಡ್ಸಂಗಿಲ್ರಿ. ಮಕ್ಕಳು ಹಿಂಗೆ ಎದುರು ಬಂದ್ರೆ ಯಾರಾದ್ರೂ ಹಿರಿಯರು ಅವ್ರು ಮಾತಾಡಿಸ್ಲಾರ್ದಂಗ ಹೊರಗೆ ಹೋಗ್ತಾರೆ, ಅದಿಲ್ಲ ಹಂಗ ಹೋಗ್ತಾರ. ಅದು ಆಗಬಾರದು. ಇಲ್ಲಿ ಸದಾವಕಾಲವಾಗಿ ಪ್ರಸಾದವನ್ನ ಮಾಡಿಸ್ಬೇಕು, ಯಾರಾದ್ರೂ ಮನೆಗೆ ಬಂದಾರಂತ ಅನ್ನುವಂಥ ವಿಚಾರ ಒಂದು ಕಡೆ ಆದ್ರೆ, ಇಡೀ ಜಗತ್ತಿನೊಳಗೆ ಬಸವಣ್ಣನವ್ರು ಏನ್ ಮಾಡ್ತಿದ್ರು ಅಂದ್ರೆ ಜಂಗಮರಿಗೆ 1,96,000 ಜನ ಜಂಗಮರಿಗೆ ಗಣಾಂಗರ ಪಂಕ್ತಿ ಪ್ರತಿನಿತ್ಯ ಮಾಡಿಸ್ತಿದ್ರು. ಯಾರು? ಕಲ್ಯಾಣದೊಳಗೆ ಬಸವಣ್ಣನವರು 1,96,000 ಜನಗಳಿಗೆ ಪ್ರಸಾದ ಮಾಡಿಸ್ತಿದ್ರು. ದಿನನಿತ್ಯ ಅವರ ಕಾಯಕ. ಪ್ರಸಾದ ಆದ್ರೆ ಬಸವಣ್ಣನವರಿಗೆ ಸಂತೋಷ, ಪ್ರಸಾದ ಆಗಿಲ್ಲ ಅಂದ್ರೆ ಬಸವಣ್ಣನವರಿಗೆ ಸಂತೋಷ ಇಲ್ಲ. ಜಂಗಮರ ಗಣಾರಾಧನೆ ಪ್ರತಿನಿತ್ಯ ಮಾಡ್ತಿದ್ರು. ಆದ ಬೆಳಕಿಲ್ಲಿ ಏನಾಯ್ತು, ಬಸವಣ್ಣನವರಿಗೆ ಒಂದಿಷ್ಟು ಅಹಂ ಅಂತಕ್ಕಂಥದ್ದು ಬಂತು. ಇಲ್ಲಿ ಯಾವಾಗಲೂ ನಾವು ಏನಾದ್ರೂ ಮಾಡ್ತೀವಿ ಅಂತಂದ್ರ ಅಹಂ ಅಂತಕ್ಕಂಥದ್ದು ಎಂದಿಗೂ ಬರಕೂಡದು ಬಂಧುಗಳೇ. ಅಹಂ ಏನಾದ್ರೂ ಬಂತು ಅಂತಂದ್ರ ಅದು ನಮಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಸಾಲೋಡಿಗೆ ಗ್ರಾಮದಲ್ಲಿ ಹೆಂಗಾರ ಅಂತಂದ್ರ ಪ್ರತಿನಿತ್ಯ 1 ತಿಂಗಳ ಕಾಲ ಪುರಾಣ ಕೇಳೋದ್ರ ಜೊತೆಯೊಳಗ ಆರಂಭದಿಂದಲೂ ಸಂತ ಮಹಾತ್ಮರು ಉದಯಿಸಿದ ಪುಣ್ಯದ ಭೂಮಿ ಇದು ಸಾಲೋಡಿಗೆ ಗ್ರಾಮ. ಇಂಥ ಸಾಲೋಡಿಗೆ ಗ್ರಾಮದೊಳಗೆ ಬದಲಾವಣೆ ಅಂತಕ್ಕಂಥದ್ದು ಕಂಡು ಬಂದು ಹೆಂಗಾಗ್ಯದ ಅಂತಂದ್ರ, ನನ್ನ ಕಡೆಯಿಂದ ಮಾಡುವಂಥದ್ದು ನನ್ನದೇನೂ ಇಲ್ಲ, ನನ್ನದನ್ನುವುದು ಏನೂ ಇಲ್ಲ, ನೀನು ಎನ್ನುವ ಭಾವದೊಳಗ ಇವತ್ತೆಲ್ಲ ಜಿನ್ನ ತಾಯಂದ್ರ ಒಳಗೆ ಏನಲ್ಲ ಮಹಾಪ್ರಸಾದವನ್ನ ಮಾಡಿಸ್ಯಾರ. ನಾನು ಅನ್ನುವಂಥ ಭಾವದೊಳಗ ಮಾಡಿಲ್ಲ, ನೀನು ಎನ್ನುವಂಥ ಭಾವದೊಳಗ ಮಹಾಪ್ರಸಾದವನ್ನ ಮಾಡಿ ಪುಣ್ಯದ ಬುತ್ತಿಯನ್ನ ಪಟ್ಟುಕೊಂಡಾರೆ. ಇದು ನೆತ್ತಿಗೆ ಬುತ್ತಿ ಎನ್ನುವಂಥದ್ದು. ಇದೇ ನೆತ್ತಿಗೆ ಬುತ್ತಿ. ಇದನ್ನು ತಿಳ್ಕೊಳ್ಬೇಕು, ಅರಿತುಕೊಳ್ಳಬೇಕು. ಬಸವಣ್ಣ 1,96,000 ಜನಗಳಿಗೆ ಜಂಗಮರಿಗೆ ದಾಸೋಹ ಮಾಡಿಸಿದ ಅಹಂ ಬಂತು. ಯಾವಾಗ ಅಹಂಕಾರ ಬಂತು, ಒಂದು ದಿನ ಅಲ್ಲಮ ಪ್ರಭುದೇವರು ಏನ್ ಮಾಡ್ತಾರೆ, ಇದು ಅಹಂ ಅನ್ನೋದು ಗೊತ್ತಾಗ್ತಲ್ಲ. ಅಲ್ಲಮ ಪ್ರಭುದೇವರು ಬಸವಣ್ಣನವರ ಬಳಿ ಬರ್ತಾರೆ. ಬಸವಣ್ಣನವರ ಬಳಿ ಬಂದು, ಬಸವಣ್ಣನವರೇ ನಮಗೆ ಪ್ರಸಾದ ಅಶ್ವವಾಗಿದೆ, ನಮಗೆ ಪ್ರಸಾದ ಬಡಿಸ್ರಿ ಅಂತಾರೆ. ಯಾರು? ಅಲ್ಲಮ ಪ್ರಭುದೇವರು ಪ್ರಸಾದ ಬಡಿಸ್ರಿ ಅಂತಾರೆ. ಯಾಕಾಗ್ಲಿ ಪ್ರಸಾದ ಯಾವಾಗ ಕೇಳ್ತೀರಿ ಅಂದ ಬಳಿಕ ಪ್ರಸಾದ ಮಾಡಿಸ್ತೀವಿ ನಿಮ್ಗೆ ಅಂತ ಬಸವಣ್ಣನವರು. ಆಯ್ತು ಅಂದ್ರು. ಅಲ್ಲಮ ಪ್ರಭುದೇವರು ಪ್ರಸಾದ ಕೊಟ್ಟರು. ಸೇವಕರಿಗೆ ಹೇಳಿದ್ರು ಬಸವಣ್ಣನವರು, ಇವರಿಗೆ ಪ್ರಸಾದ ಬಡಿಸ್ರಿ. ಪ್ರಸಾದ ಬಡಿಸ್ಲಾಕತ್ತಿದ್ರು. ಎಲ್ಲಾ ದಾಸೋಹ ಇನ್ನೂ ಪ್ರಾರಂಭ ಆಗಿರ್ಲಿಲ್ಲ. ಏನ್ ನೋಡಬೇಕು, ಅದು ಏನ್ ಪ್ರಸಾದ ಮಾಡಿದ್ರಲ್ಲ, ಎಲ್ಲ ಪ್ರಸಾದ ಫಸ್ಟ್ ಬಡಿಸಿದ್ರು. ಉಣ್ಣಕ್ ಪ್ರಾರಂಭ ಆಯ್ತು ಪ್ರಸಾದ. ಯಾವಾಗ ಪ್ರಸಾದವನ್ನ ಮಾಡ್ಲಾಕತ್ತಿದ್ರು, ತೆಗೆದುಕೊಂಡವರಿ ಅಂತಿದ್ರು ಅಲ್ಲಮ ಪ್ರಭುದೇವರು. ಇಲ್ಲಿ ಏನು ಪ್ರಸಾದ 1,96,000 ಜನಗಳಿಗೆ ಪ್ರಸಾದ ಮಾಡಿಸುವಷ್ಟು ಅಡಿಗೆ ಮಾಡ್ಯಾರ. ಎಲ್ಲಾ ಪ್ರಸಾದ ಉಣ ಬಡಿಸಿದ್ರು ಸಹಿತವಾಗಿ ಅಲ್ಲಮ ಪ್ರಭುದೇವರ ಹೊಟ್ಟೆ ತುಂಬಲಿಲ್ಲ. ಇಲ್ಲಿ ಯಾವಾಗ ಅಲ್ಲಮ ಪ್ರಭುದೇವರ ಹೊಟ್ಟೆ ತುಂಬಲಿಲ್ಲ, ಒಂದಿಷ್ಟು ಸಮಯ ಕೊಡ್ರಿ, ಮತ್ತೊಂದಿಷ್ಟು ಅನ್ನ ಪ್ರಸಾದ ಮಾಡ್ತೀವಿ ಅಂತ ಸೇವಕರು. ಅವಾಗ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಅನ್ನ ಮಾಡೋದಕ್ಕೆ ತಡ ಆಗ್ತಾರ, ಅದಕ್ಕೆ ದವಸ ಧಾನ್ಯಗಳು ಏನಿದ್ದಾವಲ್ಲ ಆ ದವಸ ಧಾನ್ಯಗಳನ್ನೇ ನಮಗೆ ಬಡಿಸ್ರಿ ಅಂತಾರ ಅಲ್ಲಮ ಪ್ರಭುದೇವರು. ಬಸವಣ್ಣನವರು ಅಂತಾರ, ಒಂದಿಷ್ಟು ಸಮಯ ಕೊಡ್ರಿ, ಪ್ರಸಾದ ಮಾಡಿಸ್ತೀನಿ, ಮತ್ತೆ ನೀವು ಪ್ರಸಾದ ಮಾಡುವಂತ್ರಿ ಅಂತ ಹೇಳ್ತಾರೆ ಬಸವಣ್ಣನವರು. ಇಲ್ಲ, ನಮಗ ನೀವು ಏನು ದವಸ ಧಾನ್ಯಗಳಿದ್ದಾವಲ್ಲ ಆ ದವಸ ಧಾನ್ಯಗಳನ್ನೇ ಬಡಿಸ್ರಿ ಎಂದಾಗ, ದವಸ ಧಾನ್ಯಗಳು
ಇನ್ನ ಗಂಗಾಳಕ್ಕೆ ಹಾಕಿದ್ರ ಹಾಗೆ ಸೇವನೆ ಮಾಡ್ಲಕ್ಕತ್ತಿದ್ರು ಅಲ್ಲಮ್ಮ ಪ್ರಭುದೇವರು. ಯಾವಾಗ ಮಾಡ್ಲಕ್ಕತ್ತಿದ್ರು ಏನು ಸೇವನೆ ಪ್ರಸಾದ ಬಡಿಸ್ಲಕ್ಕತ್ತಾರಲ್ಲ, ಈ ಮನುಷ್ಯ ದೇವ್ರು ಇದ್ದಂಗದನ್ನು ಒಬ್ರು ಊಟ ಮಾಡಕ್ ಇಷ್ಟು ಸಾಧ್ಯ ಇಲ್ಲ, ಈ ಮನುಷ್ಯ ದೇವ್ರು ಇದ್ದಂಗದನಂದ್ರು. ಈ ಗಂಗಾಳಕ್ಕೆ ನೀಡಿದ್ರೆ ತಡ ಆಗ್ತದ, ನೇರವಾಗಿ ಬಾಯಿಯೊಳಗೆ ಹಾಕ್ರಿ ಅಂತಾರಲ್ಲಮ್ಮ ಪ್ರಭುದೇವರು. ದವಸ ಧಾನ್ಯಗಳನ್ನ ಬಾಯಿಯೊಳಗೆ ಸುಳ್ಳ್ಯಾಕತ್ತಿದ್ರು, ಏನ ಸುರಿದ್ರು ಸಹಿತವಾಗಿ ಅಲ್ಲಮ್ಮ ಪ್ರಭುದೇವರ ಹೊಟ್ಟೆ ತುಂಬುತ್ತಿಲ್ಲ. ಅಲ್ಲಮ್ಮ ಪ್ರಭುದೇವರ ಹೊಟ್ಟೆ ಸಾಕಂತಿಲ್ಲ. ಯಾವಾಗ ಬಸವಣ್ಣನವರು ಸ್ವಲ್ಪ ವಿಚಾರ ಮಾಡ್ತಾರೆ, ಎಷ್ಟು ಬಡಿಸಿದರೂ ಸಹಿತವಾಗಿ ಇವರ ಹಸಿವಿನ ದಾಹವನ್ನ ಇಂಗಿಸಲಿಕ್ಕೆ ಆಗುತ್ತಿಲ್ಲ ಅಂದ್ರು. ಅಷ್ಟರೊಳಗೆ ಯಾರು ಬರ್ತಾರೆ, ಇಲ್ಲಿ ಹಡಪದ ಅಪ್ಪಣ್ಣ ಬಂದ. ಅಷ್ಟರೊಳಗೆ ಹಡಪದ ಅಪ್ಪಣ್ಣ ಬಂದ. ಬಸವಣ್ಣನವರು ಹಡಪದ ಅಪ್ಪಣ್ಣವರು ಮಾತಾಡ್ತಾರೆ, ಅಲ್ಲಮ್ಮ ಪ್ರಭುದೇವರು ಇಷ್ಟೆಲ್ಲ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತಿಲ್ಲ, ಏನ್ ಮಾಡ್ಬೇಕಂತ ಬಸವಣ್ಣನವರು ಹಡಪದ ಅಪ್ಪಣ್ಣನನ್ನ ಕೇಳ್ತಾರೆ. ಅವಾಗ ಹಡಪದ ಅಪ್ಪಣ್ಣ ಹೇಳ್ತಾನೆ, ಎಷ್ಟು ಚಂದ, ಬಸವಣ್ಣನವರೇ ನಾವು ನಿಮಗೆ ಹೇಳ್ಬೇಕೆ, ಪ್ರಸಾದವನ್ನು ಮಾಡಿಸುವಂತ ವಿಧಿಯನ್ನ ನಾವು ನಿಮಗೆ ಹೇಳ್ಬೇಕೆ, ನಾವು ಹೇಳುವಷ್ಟು ದೊಡ್ಡವರಲ್ಲ ಅಂತ ಹಡಪದ ಅಪ್ಪಣ್ಣ. ಅಂದ್ರೆ ಈ ಸಮಸ್ಯೆ ನನಗೆ ಬಗೆಹರಿತಿಲ್ಲ, ಒಂದಿಷ್ಟು ಮಾತನಾಡುವಂತ ಬಸವಣ್ಣನವ್ರಿಗೆ ಹೇಳಿದಾಗ ಹಡಪದ ಅಪ್ಪಣ್ಣ ಹೇಳ್ತಾನೆ, ಇದು ಹಿಂಗ ಮಾಡಿದರೆ ಪ್ರಸಾದ ಅಲ್ಲಮ್ಮ ಪ್ರಭುದೇವರ ಹೊಟ್ಟೆ ತುಂಬೋದಿಲ್ಲ, ಅವರ ಹೊಟ್ಟೆ ತುಂಬಬೇಕಾಗಿತ್ತು ಅಂದ್ರ ಯಪ್ಪ ನೀ ಕೊಟ್ಟಿರುವಂತ ವರ, ನೀ ಕೊಟ್ಟಿರುವಂತ ಇದು ನನಗೆ ಒಳ್ಳೆಯ ಭಕ್ತಿಯಿಂದ, ನೀ ಕೊಟ್ಟಿರುವಂತ ಶಕ್ತಿಯಿಂದ ನಾನು ಎಲ್ಲರಿಗೆ ಮಹಾಪ್ರಸಾದವನ್ನ ಮಾಡಿಸ್ತಾ ಇದ್ದೀನಿ. ಭಗವಂತನ ಪ್ರೇರಣೆ, ಪರಮಾತ್ಮನ ಆಶೀರ್ವಾದ, ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶಕ್ತಿ ಅಂತ ತಿಳ್ಕೊಂಡು ಶಿರಸಾವಹಿಸಿ ಬಸವಣ್ಣ ಅಲ್ಲಮ್ಮ ಪ್ರಭುದೇವರ ಪಾದಕ್ಕೆ ಯಾವಾಗ ನಮಸ್ಕಾರವನ್ನ ಮಾಡಿದ, ಅವಾಗ ಬೇಗ ಬರ್ತದೆ. ಅಲ್ಲಮ್ಮ ಪ್ರಭುದೇವರಿಗೆ ಅಲ್ಲಿ ತನಕ ಬೇಗ ಬರೋದಿಲ್ಲ. ಅಲ್ಲಿರ್ತಕ್ಕಂಥ 1,96,000 ಗಣಗಳಿಗೆ ಹೊಟ್ಟೆ ತುಂಬಿ ಎಲ್ಲರ ಗಣಗಳ ಬೇಗ ಬರ್ತದೆ. ಇದು ಪ್ರಸಾದ ಮಾಡೋದು. ನಾನು ಎನ್ನುವಂತ ಅಹಮೇನಾದ್ರು ಬಂತು ಅಂತಂದ್ರ ಎಂದಿಗೂ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ರಿ. ಹೆಂಗಿರ್ಬೇಕಂತಂದ್ರ ನಾನು ಅನ್ನುವುದು ನಶ್ವರ, ಹೇ ಭಗವಂತ ನೀ ಕೊಟ್ಟಿರುವಂತವರ, ನೀ ಕೊಟ್ಟಿರುವಂತ ಶಕ್ತಿ, ನೀ ಕೊಟ್ಟಿರತಕ್ಕಂಥ ಜ್ಞಾನ, ಈ ಜ್ಞಾನದ ಬಲದಿಂದ ಏನಾದರೂ ಮಾಡಿದ್ರೆ ಅದು ಕಿಂಚಿತ್ತು ಅಳಿಸ್ತೇವೆ. ನೀ ಕೊಟ್ಟಿರುವಂತವರ, ನೀ ಕೊಟ್ಟಿರುವಂತ ಬುದ್ಧಿ ಎನ್ನುವಂತ ರೀತಿಯೊಳಗೆ ನಾವು ಏನಾದ್ರೂ ಮಾಡಿದ್ರೆ ಮಾತ್ರ ಒಳ್ಳೆಯ ಫಲ ಸಿಗ್ತದೆ. ಇಲ್ಲಿ ಪ್ರಸಾದ ಮಾಡಿಸಿವಲ್ಲ, ಹೆಂಗ್ ಮಾಡಿಸ್ತೀವಿ, ವರಸಿದ್ಧಿ ವಿನಾಯಕನ ಗಣಪತಿ ಪ್ರತಿಷ್ಠಾಪನಾದ ನಮ್ಮದೆನ್ನುವುದು ಏನಿಲ್ಲ. ಇಡೀ ಸಾಲೋಟಿಗೆ ಗ್ರಾಮದಲ್ಲಿ ಹೇ ಭಗವಂತ, ಹೇ ವಿಘ್ನರಾಜ, ಸಿದ್ಧಿ ವಿನಾಯಕ, ಅಗ್ರ ಮೋದಕ ಅಂತ ತಿಳ್ಕೊಂಡು ಆತನಿಗೆ ಶಿರಸಾವಹಿಸಿ ಭಕ್ತಿಯಿಂದ, ನೀ ಕೊಟ್ಟಿರ್ತಕ್ಕಂಥ ಬುದ್ಧಿಯಿಂದ ನಾವೆಲ್ಲರೂ ಮಹಾಪ್ರಸಾದವನ್ನು ಮಾಡಿಸಿದ್ದೀವಿ. ಇದು ನಿನ್ನ ಆಶೀರ್ವಾದಯಪ್ಪ ಗಣಪತಿ ಅಂತ ತಿಳ್ಕೊಂಡು ಪ್ರಸಾದ ಮಾಡಿಸಿಲ್ಲ ತಾಯಂದ್ರ ಬಳಗ. ಇದು ದೊಡ್ಡದು ತಾಯಂದ್ರ ಬಳಗ, ನಿಮ್ಮ ಮನೆತನಕ್ಕೆ ಆಶೀರ್ವಾದ ಅಂತಕ್ಕಂಥದ್ದು ವಿಚಾರ. ಅದಕ್ಕೆ ಹೇಗಿರ್ಬೇಕಂದ್ರೆ ಇಂಥ ಮಾತುಗಳು ನಮ್ಮ ಮಕ್ಕಳಿಗೆ ಸಂಸ್ಕಾರದ ಮಾತನ್ನು ಮೊದಲು ಮಕ್ಕಳಿಗೆ ಕಲಿಸಿಕೊಡಬೇಕು. ಸಂಸ್ಕಾರದ ಮಾತು ಇತ್ತು ಅಂದ್ರೆ ಜಗತ್ತಿನೊಳಗೆ ಮಕ್ಕಳು ನೀತಿವಂತರಾಗಿ